ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬಿಡದಿಯಲ್ಲಿ ಸರ್ಕಾರ ನಿರ್ಮಿಸಲು ಉದ್ದೇಶಿಸಿರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ ಈಗ ಡಿಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಕುಟುಂಬದ ರಾಜಕೀಯ ಯುದ್ಧವಾಗಿ ಮಾರ್ಪಟ್ಟಿದೆ. ಮತ್ತೊಂದು ಸುತ್ತಿನ ಸಮರಕ್ಕೆ ಡಿಕೆ ಎಚ್ಡಿಕೆ ಮುಂದಾಗಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ, ಸವಾಲು. ದೇವೇಗೌಡರ ಕುಟುಂಬ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಸವಾಲುಗಳಿಗೆ ದೊಡ್ಡ ಇತಿಹಾಸವೇ ಇದೆ. ಹಾಗೆ ಸುಮ್ಮನೆ ನಾವು ಲೆಕ್ಕ ಹಾಕ್ತಾ ಹೋದ್ರೂ ಕೂಡ ಇದಕ್ಕೆ ಹತ್ತಿರ 40 ವರ್ಷಗಳಿಗೂ ಮೀರಿದ ಇತಿಹಾಸ ಸಿಗುತ್ತೆ. ಅದರ ಮುಂದುವರೆದ ಭಾಗ ಈಗ ಬಿಡದಿಯಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಲು ಹೊರಟಿರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯಲ್ಲಿ ಮತ್ತೊಂದು ಆವೃತ್ತಿಯ ರೀತಿಯಲ್ಲಿ ಶುರುವಾಗಿದೆ. ಒಂದು ಕಡೆ ಅಪ್ಪ ಮಗ, ಮತ್ತೊಂದು ಕಡೆ ಕನಕಪುರದ ಬಂಡೆ. ಬಹಿರಂಗ ಚರ್ಚೆಗೆ ಬನ್ನಿ ಅನ್ನುವಂತಹ ಕುಮಾರಸ್ವಾಮಿ ಅವರ ಸವಾಲನ್ನ ಡಿಕೆ ಶಿವಕುಮಾರ್ ಸ್ವೀಕರಿಸಿದ್ದಾರೆ. ಯಾವಾಗ, ಎಲ್ಲಿ ಅಂತೇಳಿ 3 ದಿನ ಮುಂಚೆ ಹೇಳಿದ್ರೆ ನಾನ್ ರೆಡಿ ಅಂತ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಮಾಡಿದಂತಹ ಭಾಷಣಕ್ಕೆ ಉತ್ತರವಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಆ ಪೋಸ್ಟ್ಗೆ ಪ್ರತಿಕ್ರಿಯಿಸುವ ವೇಳೆಗೆ ಶಿವಕುಮಾರ್ ಅವರು ಆ ಹುಡುಗನ ಸ್ಟೇಟಸ್ ಏನು ಅಂತ ಪ್ರಶ್ನಿಸಿದರು. ಈಗ ಅದನ್ನೇ ಮುಂದಿಟ್ಕೊಂಡು ಚಕ್ರವ್ಯೂಹ ಭೇದಿಸಲು ಹೊರಟ ವೀರ ಅಭಿಮನ್ಯುವಿನ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಡಿಕೆ ಸಾಹೇಬ ಅಂತ ಕರೀತಾನೆ ಮಾತಿನ ಬಾಣಗಳನ್ನ ಬಿಟ್ಟು ಮಾಜಿ ಮಾಡುವ ಸವಾಲೆಸೆದಿದ್ದಾರೆ. ಇಲ್ಲಿ ನಡೀತಿರುವಂತಹ ರಾಜಕೀಯದ ಜಟಾಪಟಿ, ಸರ್ಕಾರದ ಯೋಜನೆ, ರೈತರ ಬೇಡಿಕೆ, ಸರ್ಕಾರ ಕೊಡ್ತಿರುವ ಪರಿಹಾರ ಹಾಗೂ ಅದರ ಸುತ್ತಲಿನ ರಾಜಕೀಯದ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿಯನ್ನು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮೆಲೋಡಿ. ಪ್ರಧಾನಿ ಮೋದಿ ಇಟಲಿಯ ಪ್ರಧಾನಮಂತ್ರಿ ಮೆಲೋನಿಯವರನ್ನ ಭೇಟಿಯಾಗಿದ್ದಾರೆ. ಉಭಯ ರಾಷ್ಟ್ರಗಳ ನಡುವಿನ ಬಹುದೊಡ್ಡ ವ್ಯಾಪಾರಿ ಒಪ್ಪಂದಗಳಿಗೆ ಎರಡೂ ದೇಶಗಳು ಮಾತುಕತೆ ನಡೆಸಿದ್ದಾರೆ. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಭೇಟಿ ಮಹತ್ವದ್ದಾಗಿದೆ. ಆದರೆ ಈ ಭೇಟಿಯ ವೇಳೆ ಮೋದಿಯವರು ಮೆಲೋನಿಯವರಿಗೆ ಮೆಲೋಡಿ ಚಾಕ್ಲೇಟ್ ಪ್ಯಾಕ್ ಅನ್ನು ನೀಡಿರುವ ವಿಡಿಯೋ ದೊಡ್ಡ ಸದ್ದು ಮಾಡ್ತಾ ಇದೆ. ಇದೇ ವಿಡಿಯೋ ಮುಂದಿಟ್ಟು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದು ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿವೆ. ಅಲ್ಲದೆ ದೇಶದ ಪ್ರಧಾನಮಂತ್ರಿಯನ್ನೇ ಗದ್ದಾರ್ ಎಂದು ಕರೆಯುವ ಮೂಲಕ ರಾಹುಲ್ ಗಾಂಧಿ ರಾಜಕೀಯದ ಲಕ್ಷ್ಮಣ ರೇಖೆಯನ್ನು ದಾಟಿದ್ದಾರೆ ಎಂಬ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಮೋದಿ ಮೆಲೋನಿ ಭೇಟಿಯ ವೇಳೆ ಯಾವೆಲ್ಲ ವಿಚಾರಗಳ ಬಗ್ಗೆ ಅಸಲಿಗೆ ಚರ್ಚೆ ಆಗಿದೆ, ಏನೆಲ್ಲ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿದ್ದು ಸವಾಲಿನ ವಿಚಾರ. ಬಿಡದಿಯಲ್ಲಿ ಒಂದು ಟೌನ್ಶಿಪ್ ಅನ್ನ ಮಾಡಬೇಕು, ಅದಕ್ಕೆ ಇಟ್ಟಂತಹ ಮೂಲ ಹೆಸರು ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್. ಅದು ಮುಂದಕ್ಕೆ ಅದು ಬಿಡದಿ ಸ್ಮಾರ್ಟ್ ಸಿಟಿ ಅಥಾರಿಟಿ ಅನ್ನುವಂತಹ ರೂಪಗಳನ್ನೆಲ್ಲ ಪಡ್ಕೊಳ್ಳುತ್ತೆ. ಆದರೆ ಇದರ ಮೂಲ ಬಿಂದು ಇರುವಂತಹದ್ದು, ಇದರ ಮೂಲ ಬೀಜ ಇರುವಂತಹದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸಿದಾಗ 2006ರಲ್ಲಿ ತಾವು ಪ್ರತಿನಿಧಿಸ್ತಾ ಇದ್ದಂತಹ ರಾಮನಗರ ಕ್ಷೇತ್ರದ ಬಿಡದಿಯಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅನ್ನುವಂಥ ಯೋಜನೆ ರೂಪಿಸ್ತಾರೆ. ಆ ಯೋಜನೆ ರೂಪಿಸಿದಾಗ ಅವರು ಯಾವ ಪ್ರದೇಶಗಳನ್ನು ಅಕ್ವೈರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೋ ಅಲ್ಲಿಯ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಒಂದು ಕಂಪನಿಗೆ ಈ ಒಂದು ಪ್ರಾಜೆಕ್ಟ್ ಪ್ರಮೋಷನ್ಗೆ ಅವರು ಪ್ರಮೋಟ್ ಮಾಡಕ್ಕೆ ಬೇಕಾದಂತಹ ಆರ್ಡರ್ನ ಆದೇಶವನ್ನು ಮಾಡಿದ್ರು ಕೂಡ ನಂತರ ಅದು ನಾನಾ ಕಾರಣಗಳಿಗಾಗಿ ಆ ಕಂಪನಿ ಹಿಂದೇಟು ಹಾಕುವಂಥದ್ದಿಲ್ಲ, ನಡೆದು ಹೋಗಿದೆ. ಈಗ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಅನ್ನೋದ್ರ ಬದಲಿಗೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನುವಂತಹ ಯೋಜನೆಯನ್ನು ಮಾಡ್ತಾರೆ. ಇಲ್ಲಿ ಬಿಡದಿಯ ಹೆಸರೇ ಇರೋದಿಲ್ಲ ಅಂತ ಹೇಳಿ ಶಿವಕುಮಾರ್ ಹೇಳ್ತಾರೆ. ಇದಕ್ಕೆ ಅವ್ರು ಕೊಡ್ತಾ ಇರುವಂಥ ಬೆಂಗಳೂರಿನ ಬ್ರ್ಯಾಂಡ್ ಅನ್ನು ಅಲ್ಲಿಗೆ ವಿಸ್ತರಿಸುವಂಥದ್ದು, ಆ ಮೂಲಕ ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರ್ಯಾಂಡು, ಲ್ಯಾಂಡು ಇದೆಲ್ಲದರ ನಡುವೆ ನಡೀತಾ ಇರುವಂಥದ್ದು ರಾಜಕೀಯದ ಯುದ್ಧ. ಅದರ ಬಗ್ಗೆ ವರದಿಯನ್ನು ತೋರಿಸಿ.
ಕೊಟ್ಟ ಕುದುರೆಯನ್ನು ಏರಲು ಬಯಸುವನು ವೀರನೂ ಅಲ್ಲ ಶೂರನೂ ಅಲ್ಲ. ನಮ್ದು ಜಮೀನೆಲ್ಲ ಹೊರಟೋಯ್ತದೆ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತು. ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಯಾವತ್ತು ಟೈಮ್ ಹೇಳ್ತಾನ ನಾನು ಬರ್ತೀನಿ. ದೇವೇಗೌಡರ ಕುಟುಂಬ ಸಿದ್ಧ ಇದೆ. ಅದನ್ನು ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ. ವಿಧಾನಸೌಧದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ ಆ ಹುಡುಗನ ನಾನು ಉತ್ತರ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಾನು ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತೀನಿ. ಕನಕಪುರದ ರಾಜಕೀಯ ಆಗಾಗ ಇಡೀ ರಾಜ್ಯವನ್ನೇ ಆವರಿಸಿ ಬಿಡುತ್ತೆ. ಡಿಕೆ ಶಿವಕುಮಾರ್ ಹಾಗೂ ದೇವೇಗೌಡರ ಕುಟುಂಬದ ಜಗಳಕ್ಕೆ ದೊಡ್ಡ ಇತಿಹಾಸವೇ ಇದೆ. ಶಿವಕುಮಾರ್ ತಮ್ಮ ಜೀವನದ ಮೊದಲ ಚುನಾವಣೆ ಎದುರಿಸಿದ್ದೇ ದೇವೇಗೌಡರ ವಿರುದ್ಧ. 1985ರಿಂದ ಶುರುವಾದ ಜಿದ್ದಾಜಿದ್ದಿ ಮುಂದೆ ರಾಜಕೀಯದ ಶತ್ರುತ್ವವಾಗಿ ಹಲವು ಹಂತಗಳಲ್ಲಿ ಬೆಳೆಯುತ್ತಾ ಬಂದಿರುವುದು ಇತಿಹಾಸ. ಈ ದೇವೇಗೌಡ ವರ್ಸಸ್ ಶಿವಕುಮಾರ್ ಎಂಬಲ್ಲಿಂದ ಶುರುವಾದ ಈ ರಾಜಕೀಯ ಯುದ್ಧ ಮುಂದೆ ಕುಮಾರಸ್ವಾಮಿ ವರ್ಸಸ್ ಶಿವಕುಮಾರ್ ಎಂಬಲ್ಲಿಗೆ ತಲುಪಿ ಅದನ್ನು ದಾಟುವ ವೇಳೆಗೆ ಕನಕಪುರ ಲೋಕಸಭೆ ಚುನಾವಣೆಯಲ್ಲಿ ತೇಜಸ್ವಿನಿ ರಮೇಶ್ ಅವರನ್ನ ಕಣಕ್ಕಿಳಿಸಿ ದೇವೇಗೌಡರನ್ನ ಸೋಲಿಸುವಲ್ಲೂ ಯಶಸ್ವಿಯಾಗಿದ್ದರು ಡಿಕೆ ಶಿವಕುಮಾರ್. ಅದು ಈ ಎರಡು ಕುಟುಂಬಗಳ ನಡುವಿನ ದ್ವೇಷವನ್ನ ಪರಾಕಾಷ್ಠೆಗೆ ಕೊಂಡೊಯ್ದಿತ್ತು. ನಂತರ ಎಚ್.ಡಿ. ರೇವಣ್ಣ ಸಮ್ಮುಖದಲ್ಲೇ ಜೆಡಿಎಸ್ ಶಾಸಕರು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಾಗ ರೇವಣ್ಣ ಡಿಕೆ ರಂಪಾಟವನ್ನ ಇಡೀ ದೇಶವೇ ನೋಡಿತ್ತು. ಆದರೆ 3 ದಶಕಗಳಿಗೂ ಮೀರಿದ್ದ ಶತ್ರುತ್ವಕ್ಕೆ ಮೈತ್ರಿ ಸರ್ಕಾರದ ಮೂಲಕ 2018ರಲ್ಲಿ ಬಲವಂತದ ಮುಲಾಮು ಹಚ್ಚಿ ಇಬ್ಬರನ್ನೂ ಜೋಡೆತ್ತು ಮಾಡಲಾಗಿತ್ತು. ಅಂದು ಒಂದಾಗಿದ್ದ ಡಿಕೆ ಎಚ್.ಡಿಕೆ ದೋಸ್ತಿ ಮುರಿದು ಬಿದ್ದ ಮೇಲೆ ನಾನಾ ನೀನ ಎಂಬ ಗುದ್ದಾಟ ಮುಂದುವರೆಸಿದ್ದಾರೆ. ಇದೀಗ ಈ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿಯ ಅಧಿಕೃತ ಎಂಟ್ರಿಯಾಗಿದ್ದು ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿ ಎಲ್ಲ ಬಾಯ್ ಪಡ್ಕೊಂಡು ಓಡಾಡ್ತಾರಲ್ಲ. ಪೊಲೀಸ್ಕ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಪೊಲೀಸ್ಕ ಬರ್ಲಿ. ಡಿ ಕೆ ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದ್ರೆ ಮುಂದೋದ್ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. 2028ಕ್ಕೆ ಇದೇ ಮಾನ್ಯ ಡಿ ಕೆ ಶಿವಕುಮಾರ್ ಮಾಜಿ ಆಗ್ತಾರೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ. ನನಗೆ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್. ಈಗ ಡಿಕೆ ಶಿವಕುಮಾರ್ ಹಾಗೂ ದೇವೇಗೌಡರ ಕುಟುಂಬದ ಮಧ್ಯೆ ಮತ್ತೊಂದು ಸುತ್ತಿನ ಸಮರಕ್ಕೆ ವೇದಿಕೆಯಾಗಿರುವುದು ಬಿಡದಿಯಲ್ಲಿ ರಾಜ್ಯ ಸರ್ಕಾರ ಉದ್ದೇಶಿಸಿರುವ ಇಂಟಿಗ್ರೇಟೆಡ್ ಟೌನ್ಶಿಪ್. ಇದು 2006ರ ಯೋಜನೆ. 2020 ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್ ಯೋಜನೆ ಮೂಲಕ ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡುವ ಗುರಿ ಹೊಂದಿದ್ದರು. 2007ರಲ್ಲಿ ಡಿಎಲ್ಎಫ್ ಮೂಲಕ ಈ ಯೋಜನೆ ಕಾರ್ಯಗತಗೊಳಿಸಲು ಮುಂದಾಗಿದ್ದರೂ ಭೂಸ್ವಾಧೀನ ಪ್ರಕ್ರಿಯೆ ಕೈಗೂಡದೆ ನಾನಾ ಕಾರಣಗಳಿಂದ ಯೋಜನೆ ನಿಂತು ಹೋಗಿತ್ತು. ಅಲ್ಲಿಂದ ನಂತರ ಸರಿಸುಮಾರು 16 ವರ್ಷ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದ ಯೋಜನೆಗೆ ಜೀವ ಬಂದಿದ್ದು 2023-24ರಲ್ಲಿ. ಡಿಕೆ ಶಿವಕುಮಾರ್ ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಮೊದಲು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಬಿಡದಿಯನ್ನ ಸೇರಿಸಿ ಉಪನಗರ ರೂಪಿಸುವ ಯೋಜನೆ ಹೊಂದಿದ್ದರು. ಮುಂದೆ ಅದನ್ನ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ 2025ರಲ್ಲಿ ಮರುನಾಮಕರಣ ಮಾಡಿ ಬೆಂಗಳೂರು ವಿಸ್ತರಣೆಗೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ 2026ರಲ್ಲಿ ಬಿಡದಿ ಸುತ್ತಮುತ್ತಲಿನ ಹಳ್ಳಿಗಳ 7,481ರಿಂದ 9,000 ಎಕರೆ ಭೂಸ್ವಾಧೀನ ಮಾಡಬೇಕಾಗಿದ್ದು 2006ರಿಂದಲೂ ರೆಡ್ ಝೋನ್ ಆಗಿದ್ದು ಈಗ ಮತ್ತೊಮ್ಮೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಡಿಕೆ ಶಿವಕುಮಾರ್ ಮಹತ್ವಾಕಾಂಕ್ಷೆಯ ಯೋಜನೆಗೆ ಜೆಡಿಎಸ್ ಪ್ರಬಲ ವಿರೋಧ ವ್ಯಕ್ತಪಡಿಸುತ್ತಿದೆ. ಒಂದೆಡೆ ಜಮೀನು ಕಳೆದುಕೊಳ್ಳುವ ರೈತರು ಪ್ರತಿಭಟನೆ, ಧರಣಿ, ರಸ್ತೆ ತಡೆ ಚಳುವಳಿಯನ್ನು ಮಾಡಿದ್ದರು. ಖುದ್ದು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಕೂಡ ರೈತರ ಪರ ನಿಂತಿದ್ದರು. ಅಷ್ಟೇ ಅಲ್ಲ, ದೋಸ್ತಿ ಪಕ್ಷ ಬಿಜೆಪಿ ಕೂಡ ಹೋರಾಟಕ್ಕೆ ಸಾಥ್ ಕೊಟ್ಟಿದೆ. ಆದರೂ ಡಿಕೆಶಿ ಈ ಯೋಜನೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದು ಜಿಬಿಐಟಿ ಯೋಜನೆ ಸಾಕಾರಗೊಳ್ಳುವ ಕಾಲ ಸನ್ನಿಹಿತವಾಗಿದೆ. 2006ರಲ್ಲಿ ಸಿಎಂ ಕಚೇರಿ ಕೃಷ್ಣಾದಲ್ಲಿ ಅಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರೈತರ ಸಭೆ ಮಾಡಿದ್ದರು. ರೈತರು ಬೇಡ ಅಂದಿದ್ದಕ್ಕೆ ಯೋಜನೆ ಕೈಬಿಟ್ಟಿದ್ದರು. ಅದೇ ಮಾದರಿಯಲ್ಲೇ ಇದೀಗ ರೈತರನ್ನ ಕರೆಸಿದ್ದ ಡಿಕೆ ಶಿವಕುಮಾರ್ ತಮ್ಮ ಮನೆಯಲ್ಲೇ ಸಭೆ ಮಾಡಿ ಎಲ್ಲರನ್ನೂ ಒಪ್ಪಿಸಿದ್ದಾರೆ.
ಟೌನ್ಶಿಪ್ಗೆ ಮಾರ್ಕ್ ಮಾಡಿರುವ ಕಡೆ 7 ರಿಂದ 8 ಎಕರೆ ಇರೋ ರೈತರಿಗೆ ಅನುಕೂಲವಾಗುತ್ತೆ. ಆದ್ರೆ 2 ರಿಂದ 3 ಗುಂಟೆ ಜಮೀನು ಇರೋರ ಕಥೆ ಏನಾಗಬೇಕು? ಸೊಪ್ಪು ತರಕಾರಿ ಬೆಳೆದು ಜೀವನ ಮಾಡೋರ ಕಥೆ ಏನು ಎಂದು ಪ್ರಶ್ನಿಸಿದ್ರು. 2-3 ಎಕರೆ ಜಮೀನು ಕೊಡೋರಿಗೆ ಡಬಲ್ ಪರಿಹಾರ ಬೇಕು. ಹಣದ ಜೊತೆ ಅಭಿವೃದ್ಧಿಯಾದ ಜಾಗದಲ್ಲಿ 30x40 ಸೈಟ್ ಕೊಡಬೇಕು ಎಂಬ ಆಗ್ರಹ ಕೇಳಿಬಂತು. ಆಗ ರೈತರಿಗೆ ಯಾವುದೇ ಅನ್ಯಾಯ ಆಗೋದಿಲ್ಲ ಎಂಬ ಭರವಸೆ ನೀಡಿದ್ರು ಡಿಕೆ ಶಿವಕುಮಾರ್. ಬಿಡದಿ ಅನ್ನೋ ಹೆಸರೇ ಇರೋದಿಲ್ಲ, ಗ್ರೇಟರ್ ಬೆಂಗಳೂರು ಅಂತ ಹೆಸರಿಡುತ್ತೇವೆ. ಆಗ ನಿಮ್ಮೆಲ್ಲರ ಜಮೀನಿನ ವ್ಯಾಲ್ಯೂ ಹೆಚ್ಚಾಗುತ್ತೆ. ಯಾರೂ ಜಮೀನು ಮಾರಿಕೊಳ್ಳೋದಕ್ಕೆ ಹೋಗಬೇಡಿ, ಕೋರ್ಟ್ಗೆ ಹೋಗೋರಿಗೆ ಕೋರ್ಟ್ನಲ್ಲೇ ಉತ್ತರ ಕೊಡ್ತೇವೆ ಅಂದ್ರು ಡಿಕೆ ಶಿವಕುಮಾರ್. ಭೂಸ್ವಾಧೀನಕ್ಕೆ 3 ದಿನಗಳಲ್ಲೇ ನೋಟಿಫಿಕೇಶನ್. ಜೂನ್ 30ರೊಳಗೆ ರೈತರಿಗೆ ಪರಿಹಾರ. ಹೋರಾಟ ವಿರೋಧಗಳ ನಡುವೆಯೇ 3 ದಿನಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಹೊರಡಿಸಲು ಸರ್ಕಾರ ಮುಂದಾಗಿದೆ. 3 ಹಳ್ಳಿಗಳನ್ನು ಸೇರಿಸಿ ಒಂದೊಂದು ನೋಟಿಫಿಕೇಶನ್ ಹೊರಡಿಸಲಿದೆ. ಭೂಮಿ ಕೊಟ್ಟವರಿಗೆ 50% ಸೈಟ್ ಅಥವಾ 45% ಕಮರ್ಷಿಯಲ್ ಭೂಮಿ ನೀಡುವ ತೀರ್ಮಾನವಾಗಿದೆ. ಪ್ರತಿ ಎಕರೆಗೆ ಅಂದಾಜು 5 ಕೋಟಿಯಷ್ಟು ಪರಿಹಾರ ನೀಡುತ್ತೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನೇನು ಘೋಷಣೆಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವರು ಯಾರು ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಇದು ನಾನು ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಇದನ್ನು ನೋಟಿಫಿಕೇಶನ್ ಆಗಿತ್ತು. ಅವ್ರ ಕಾಲದಲ್ಲೇ ಇದಕ್ಕೆ ಅವ್ರಿಗೆ 8,000 ಅಡಿ ಕೊಡಬೇಕು ಅಂತ ಘೋಷಣೆ ಮಾಡಿದರು. DLFಗೆ ಕೊಟ್ಟಿದ್ರು ಪ್ರಾಜೆಕ್ಟ್ನ. ಫಸ್ಟು 50% ಅವ್ರಿಗೆ ಇದನ್ನು ಕೊಡ್ತೀವಿ, ರೆಸಿಡೆನ್ಷಿಯಲ್ ಯಾರು ಬೇಕಾದ್ರೆ. ಕಮರ್ಷಿಯಲ್ ಬೇಕಾದ್ರೆ 45% ಅಂತ ಕೊಡ್ತೀವಿ ಅವ್ರಿಗೆ, ಶೇರಿಂಗ್ ಬೇಸಿಸ್ ಜಮೀನು. ಅವ್ರಿಗೆ ಮಾರ್ಕೊಳಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತ. ಯಾಕೆಂದರೆ ಮುಂದಕ್ಕೆ ಪ್ರೀಮಿಯಂ FIR ಕೂಡ ಅಲ್ಲಿಗೆ ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತ. ಡಿಕೆ HDK ಮಧ್ಯೆ ಸಂಪತ್ತಿನ ಸವಾಲ್, ಬಹಿರಂಗ ಚರ್ಚೆಗೆ ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಕೆ HDK ಮಧ್ಯೆ ಯಾಕೆಷ್ಟು ಜಗಳ ಅಂದ್ರೆ, ಇಬ್ಬರ ಜಮೀನುಗಳು ಕೂಡ ಅಲ್ಲೇ ಇವೆ. ಕೆಲ ಜಮೀನುಗಳು ಭೂಸ್ವಾಧೀನ ಪ್ರಕ್ರಿಯೆಗೂ ಒಳಪಡ್ತಿವೆ. ಕೇತಗಾನಹಳ್ಳಿಯಲ್ಲಿರುವ ಕುಮಾರಸ್ವಾಮಿ ಜಮೀನು ವಿವಾದವನ್ನ DKಶ ಕೆಣಕಿದ್ರೆ, DKಶ ವ್ಯಾಪಾರ ವ್ಯವಹಾರವನ್ನ ಕೆಣಕಿದ್ದಾರೆ ಕುಮಾರಸ್ವಾಮಿ. ಇಬ್ಬರ ಸಂಪತ್ತಿನ ಗಳಿಕೆ ಬಗ್ಗೆ ಬಹಿರಂಗ ಚರ್ಚೆಗೆ ಇಬ್ಬರೂ ಪಂಥಾಹ್ವಾನ ಕೊಟ್ಟಿದ್ದಾರೆ. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ಅದೆಂದು ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ಮದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಪಾಪ ಪಂಥೀಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡೋಕೆ ಇಷ್ಟ ಇಲ್ಲ. ಇರಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಯಾಕೆ ನನಗೆ ಏನಾರ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ. ಮೊದಲು ಹೇಳಿದ್ರು ಸುಮಾರು 2,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ. ಅದು 760 ಎಕರೆಗೆ ಹೇಗೆ ರಿಡ್ಯೂಸ್ ಆಯ್ತದು? ಭೂಮಿ ಎಲ್ಲೋಯ್ತು? 2,000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾತಿ ಕಡಿಮೆ ಆಯ್ತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿನ ಅದೇ ಎದುರ್ಕೊಂಡು ಹೊಡೋಯ್ತಾ ಇಲ್ಲ. ಆದ್ರು ಶಿವಕುಮಾರ್ ಬದ್ದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರಿ ಆ ಭೂಮಿಯ ಮಾಹಿತಿಗಳನ್ನ? ದಾಖಲೆಗಳು ಯಾರ ಪರವಾಗಿ ಹೋಯ್ತು? ಚರ್ಚೆ ಮಾಡೋಣಂತೆ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸಿದೆ
ಅಸಂಬಂಧವಾದಂತಹ ಪದವನ್ನು ಉಪಯೋಗಿಸಿ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬರ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಬಸ್ ಹಾಕೊಂತೀನಿ. ನಾವು ಲೋಕಲ್ ಅವರಲ್ವಾ, ನಾನು ಲೋಕಲ್ MLA ಅಲ್ಲ. ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಏನ್ ತೊಂದ್ರೆ ಇಲ್ಲ, ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತೀರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಬ್ರದರ್ಸ್ ಮಧ್ಯೆ ನಡೆಯುತ್ತಿದ್ದ ವಾಗ್ಯುದ್ಧಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಸಾಧನಾ ಸಮಾವೇಶದಲ್ಲಿ ಜೆಡಿಎಸ್ ವಿರುದ್ಧ ಡಿಕೆಶಿ ಆಡಿದ್ದ ಮಾತುಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೆರಳಿಸಿತ್ತು. ಜಿಬಿಎ ವಿಚಾರವಾಗಿ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ಕಟುವಾಗೇ ಮಾತಾಡಿದ್ದರು. ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ 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 ಅಂತಂದ್ರೆ ನಿಮ್ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರುವಂತಹ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಮಾತಾಡೋಂಥ ಅವಶ್ಯಕತೆ ಬೇಡ. ಡಿಕೆ ಶಿವಕುಮಾರ್ ಅವರ ಈ ಮಾತಿನ ವಿರುದ್ಧ ಕೆರಳಿ ಕೆಂಡವಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಕುಟುಕಿದ್ದರು. ಡಿಕೆ ಅಣ್ಣ, ನೀವು 136 ಜನ ಶಾಸಕರ ಭಾರೀ ಬಹುಮತ ಬೆನ್ನಿಗಿಟ್ಟುಕೊಂಡು ಈ 3 ವರ್ಷಗಳಿಂದ ಹರಿದಿದ್ದೇನು ಗೊತ್ತಾ? ನಿಮ್ಮದೇ ಆಫೀಸ್ನಲ್ಲಿ ಡಿಕೆ ಶಿವಕುಮಾರ್ ಆದ ನಾನು ಅಂತ ಮುಖ್ಯಮಂತ್ರಿ ಆಗುವ ಹಗಲುಗನಸಿನ ಬೋರ್ಡ್ ಹಾಕ್ಕೊಂಡು ಕಾಯುತ್ತಾ ಕುಳಿತಿರುವುದು. ಮೊದಲು ಆ ಬೋರ್ಡ್ ನಿಜ ಮಾಡಿಕೊಳ್ಳಿ, ಆಮೇಲೆ ಬೇರೆಯವರ ಸಂಖ್ಯಾಬಲದ ಬಗ್ಗೆ ಮಾತನಾಡಿ. ಕೊಟ್ಟ ಕುದುರೆಯನ್ನ ನೀವೇ ಏರಿದ್ದೀರೋ ಅಥವಾ ಬೇರೆಯವರು ನಿಮ್ಮನ್ನ ಕೆಳಗಿಳಿಸಿದ್ದಾರೋ ಎಂಬುದು ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತು ಎಂದು ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದ್ದರು. ಈ ವಿಚಾರವಾಗೇ ಇವತ್ತು ಡಿಕೆ ಶಿವಕುಮಾರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಮಾತಿನ ವಾಗ್ಯುದ್ಧಗಳೇ ನಡೆದಿವೆ. ಆ ಹುಡುಗನಿಗೆ ನಾನು ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಏನ್ ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದ್ ಬಾ. ಸಣ್ಣ ರೈತರ ಕತೆ ಏನಾಗಿದೆ, 10 ಗುಂಟೆ 15 ಗುಂಟೆ 20 ಗುಂಟೆ ಜಮೀನನ್ನ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಕೊನೆಗೆ ಗೌರವಿತವಾಗಾದ್ರೂ ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರು ಇನ್ನು ಟೌನ್ಶಿಪ್ ನಿರ್ಧಾರ ರೈತರಿಗೆ ಮಾಡಿದ ದ್ರೋಹ ಅಂತಾರೆ ಪ್ರತಿಪಕ್ಷ ನಾಯಕ ಅಶೋಕ್. ಬಿಡದಿ ಸುತ್ತಮುತ್ತಲಿನ 3,000 ಎಕರೆ ಸರ್ಕಾರಿ ಜಮೀನು ಕಬಳಿಸುವ ಹುನ್ನಾರ ಅಂದ್ರು. ಅಷ್ಟೇ ಅಲ್ಲ, ಡಿಕೆಶಿ ಸಭೆಗೆ ಬಂದಿದ್ದವರು ಯಾರೂ ರೈತರಲ್ಲ, ರಿಯಲ್ ಎಸ್ಟೇಟ್ ದಂಧೆಕೋರರು ಎಂದು ಟೀಕಿಸಿದ್ರು. ಇವತ್ತು ಸಭೆ ಮಾಡಿದ್ದೀರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರ. ಅದ್ರ ನಿಜವಾದ ರೈತರು ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್, ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ, ರೈತರ ತರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು? ಅಲ್ಲಿ ವಿರೋಧ ಮಾಡ್ತಾ ಇರ್ತಕ್ಕಂಥ ರೈತರು ಒಂದು 3 ದಿವಸ ಮುಂಚೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಯಾವ ರೀತಿ ಇದನ್ನ ಆಗಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ವಿಚಾರಗಳನ್ನ, ಯಾಕಂದರೆ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ ಯಾರು ಕಾರ್ಯಾಲಯ ಎಲ್ಲ ಮಾತಾಡ್ತಿಲ್ಲ ಅಂತಕ್ಕಂಥ ಕೂಗು ಹೋಗಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕರೆಸಿ ಮಾತಾಡಿದ್ರು. ಈಗ ಅದಾದ ನಂತರ ಯಾರು ಪರ ಇದ್ದಾರೆ ಆ ರೈತರುಗಳು ಕೂಡ ನಾವು ಕೆಲವೊಂದು ಸಜೆಷನ್ಗಳನ್ನ ಕೊಡಬೇಕು, ಕೆಲವು ಬದಲಾವಣೆಗಳನ್ನ ಮಾಡಬೇಕು ಅಕ್ವಿಷನ್ಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಆ ರೈತರುಗಳು ಕೂಡ ನಾವು ಮನವಿಯನ್ನು ಕೊಡಬೇಕು ಅಂತಂದ್ರು. ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಹೀಗೆ ರಾಜಕೀಯದ ವಾಗ್ಯುದ್ಧದ ನಡುವೆಯೇ ಬಿಡದಿಯಲ್ಲಿ ಟೌನ್ಶಿಪ್ ಕಟ್ಟಲು ಸರ್ಕಾರ ಹೊರಟಿದೆ. ಇನ್ನು ಭೂಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿ ಇಂಥದ್ದೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬರೋದ್ರೊಳಗೆ ಇನ್ನೆಷ್ಟು ಸರ್ಕಾರಗಳು ಬಂದು ಹೋಗ್ತವೆ ಎಂಬುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಸವಾಲಿನ ಕಥೆ. ಆದರೆ ಇನ್ನು 2ನೇ ಸುದ್ದಿ ಕಡೆಗೆ ಹೋಗೋಣ. ಮೆಲೋಡಿ ಚಾಕೊಲೇಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇದರ ಸುತ್ತಲೂ ಭಾರತ ಮತ್ತು ಇಟಲಿಯ ನಡುವಿನ ದ್ವಿಪಕ್ಷೀಯ ಒಪ್ಪಂದಗಳ ಮಹತ್ವದ ಮಾತುಕತೆಗಳು ನಡೆದಿದ್ದಾವೆ. ಪ್ರಧಾನಿ ಮೋದಿ ಮತ್ತು ಇಟಲಿ ಪ್ರಧಾನಿ ಮೆಲೋನಿ ಮಾತುಕತೆಯನ್ನು ನಡೆಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಗೆ ಉಭಯ ನಾಯಕರುಗಳು ಶಪಥವನ್ನು ಮಾಡಿದ್ದಾರೆ.
ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಸಮಸ್ಯೆಯನ್ನು ಎದುರಿಸುವ ಸಂಕಲ್ಪವನ್ನು ಕೂಡ ಎರಡೂ ದೇಶಗಳು ಕೂಡ ತೊಟ್ಟಿರುವಂಥದ್ದು. ಆತ್ಮನಿರ್ಭರ್ ಭಾರತ ಯೋಜನೆಗಳಿಗೆ ಇಟಲಿಯೂ ಕೂಡ ಸಹಕಾರವನ್ನು ಕೊಡುತ್ತೆ ಅಂತ ಹೇಳಿ ಇಟಲಿಯ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಡೀಲ್ ನಡೆದಿದೆ ಅಂತ ಹೇಳಿದ್ರೆ, ವ್ಯಾಪಾರ ಸಂಬಂಧವಾದಂತಹ ಒಪ್ಪಂದಗಳು, ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಇಂಧನ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಂಥದ್ದು, ತಂತ್ರಜ್ಞಾನಕ್ಕೆ ಸಂಬಂಧಿಸಿರುವಂತಹ ವಿಚಾರಗಳು, ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಭಿವೃದ್ಧಿ ಬಗ್ಗೆಯೂ ಕೂಡ ಚರ್ಚೆಗಳಾಗಿದ್ದಾವೆ. ಉತ್ಪಾದನಾ ಕ್ಷೇತ್ರದಲ್ಲಿ ಸಹಕಾರವನ್ನು ಕೊಡುವಂಥದ್ದು, ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆಯೂ ಕೂಡ ಒಪ್ಪಂದಗಳನ್ನು ಮಾಡಿಕೊಡಲಾಗಿದೆ. ಬಾಹ್ಯಾಕಾಶ ತಂತ್ರಜ್ಞಾನದ ನೆರವನ್ನು ನೀಡುವಂಥದ್ದು, ಡಿಜಿಟಲ್ ಮೂಲಸೌಕರ್ಯವನ್ನು ಒದಗಿಸುವಂತಹ ಯೋಜನೆಗಳಿಗೆ ಹಾಗೂ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಸ್ಥಾಪಿಸಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಇಟಲಿಯ ಜೊತೆಗೆ ಭಾರತ ಮಾತುಕತೆಗಳನ್ನು ನಡೆಸಿದೆ, ಒಪ್ಪಂದಗಳಿಗೆ ಬರಲಾಗಿದೆ. ಇನ್ನು ಇಟಲಿ ಪ್ರವಾಸ ವೇಳೆ ಮೆಲೋರಿಗೆ ಮೆಲೋಡಿ ಚಾಕ್ಲೇಟ್ ಅನ್ನ ಪ್ರಧಾನಮಂತ್ರಿಯವರು ಕೊಟ್ಟಿದ್ರು. ಈ ಒಂದು ಉಡುಗೊರೆ ಕೊಟ್ಟಂತಹ ಶೈಲಿಗೆ ರಾಹುಲ್ ಗಾಂಧಿಯವರು ಟೀಕೆಯನ್ನ ಮಾಡಿದ್ದಾರೆ. ಅವರು ಪ್ರತಿಪಕ್ಷ ನಾಯಕರು ಹೇಳೋ ಪ್ರಕಾರ ಈಗಾಗಲೇ ವಿದೇಶಿ ಪ್ರವಾಸ ಹೋಗಬೇಡಿ ಅಂತ ಹೇಳಿ ಪ್ರಧಾನಿಯವರು ಹೇಳ್ತಾರೆ, ಆದರೆ 5-6 ದಿವಸ ಅವರೇ ಹೋಗ್ತಾರೆ, ವಿದೇಶಿ ಪ್ರವಾಸಗಳಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡು, ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ಚಾಕ್ಲೇಟನ್ನು ಕೊಡುವಂಥದ್ದು, ಅಂದರೆ ದೇಶದಲ್ಲಿ ಸಮಸ್ಯೆ ಕಾಡ್ತಾ ಇದೆ, ರೀಲ್ಸ್ ಮಾಡಿಕೊಂಡು ಈ ರೀತಿಯ ಚಾಕ್ಲೇಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕಿಸಿದ್ದಾರೆ ರಾಹುಲ್ ಗಾಂಧಿ. ಅಲ್ಲಿ ಆಗಿರುವಂಥ ಒಪ್ಪಂದಗಳನ್ನೆಲ್ಲ ಸೈಡ್ಗೆ ಇಟ್ಟು ಕೇವಲ ಒಂದು ರೀಲನ್ನು ಮುಂದಿಟ್ಟುಕೊಂಡು ಕಾಮೆಂಟನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಹಾಗೆಯೇ ದೇಶದ ಸ್ಥಿತಿಯ ಬಗ್ಗೆ ಪ್ರಧಾನಮಂತ್ರಿಯವರಿಗೆ ಕಾಳಜಿ ಇಲ್ಲ ಎಂದು ರಾಹುಲ್ ಗಾಂಧಿಯವರು ಟೀಕಾ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ. ಇದರಲ್ಲಿ ರಾಹುಲ್ ಗಾಂಧಿಯವರು ಇನ್ನೂ ಒಂದು ಪದವನ್ನು ಬಳಕೆ ಮಾಡಿದ್ರು, ಗದ್ದಾರ್ ಅನ್ನುವಂಥ ಪದವನ್ನು ಮಾಡಿದ್ರು. ಇದು ರಾಜಕೀಯದ ಲಕ್ಷ್ಮಣ ರೇಖೆಯನ್ನು ಮೀರಿದಂತಹ ರೀತಿಯಲ್ಲಿ, ಯಾಕಂದರೆ ಪ್ರಧಾನಮಂತ್ರಿಯವರನ್ನ ಈ ರೀತಿಯಾದಂತಹ ಪದಗಳ ಮೂಲಕವಾಗಿ ನಿಂದಿಸುವಂತಹ ಕೆಲಸ ಬೇಕಿದೆಯಾ, ಇದು ನಿಜಕ್ಕೂ ಓಟ್ ತರುವಂಥದ್ದು ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಹಾಗೆಯೇ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಈ ಒಂದು ರೀಲ್ಸ್ ವಿಚಾರವನ್ನು ಮುಂದಿಟ್ಟುಕೊಂಡು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. तूफान आ रहा है और ऐसा तूफान आ रहा है जो हिंदुस्तान ने पहले नहीं देखा है. क्यों? क्योंकि हमारा तेल हॉर्मुज से आता है, हमारा तेल हॉर्मुज से आता है और हॉर्मुज को बंद कर दिया गया है. और नरेंद्र मोदी चुनाव से पहले कहते हैं तेल की कोई कमी नहीं, गैस की कोई कमी नहीं, पेट्रोल की कोई कमी नहीं, सब कुछ ठीक है. मैं 2 महीने से कह रहा हूं, पार्लियामेंट में कहा, भाषणों में कहा, 2 महीने से कहा कि देखिए आर्थिक तूफान आ रहा है, किसान को, मजदूर को. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.